ಮೋದಿ ಯಾರಪ್ಪನ ಆಸ್ತಿ, ಇವರಪ್ಪನ ಆಸ್ತಿನ ಅಂತ ಈಗ ಮತ್ತೆ ಗುಡುಗಿದ್ದಾರೆ KS ಈಶ್ವರಪ್ಪ. ಸೊ ಯಡಿಯೂರಪ್ಪ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಸೊ ಕೇಸ್ ಹೆಚ್ಚಿರೋನೇ ನಿಜವಾದ ಲೀಡರ್. ಸೊ ಮೋದಿ ಯಾರಪ್ಪನ ಆಸ್ತಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರಪ್ಪನ ಆಸ್ತಿನ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ಇವನೊಬ್ಬನೇ ಮೋದಿ ಫೋಟೋ ಹಾಕಿಕೊಳ್ಬೇಕಾ ಅಂತ ಉಡುಪಿಯಲ್ಲಿ KS ಈಶ್ವರಪ್ಪ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ನಾಯಕರಲ್ವಾ, ನಾನು ಯಾಕೆ ಬಳಸಬಾರ್ದು ಅಂತೇಳಿ. ಸೊ ನಾನು ಮೋದಿಯವರ ಫೋಟೋವನ್ನು ಹಾಕಿಕೊಳ್ತೇನೆ. BJP ನಾಯಕರ ವಿರುದ್ಧ ಈ ರೀತಿಯಾಗಿ ಈಶ್ವರಪ್ಪ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ನಿನ್ನೆನೆ BJP ನಾಯಕರು ಮನವಿಯನ್ನು ಮಾಡಿದರು. ಅಂದರೆ ಅವರೀಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೋದಿಯವರ ಭಾವಚಿತ್ರ ಮತ್ತು ಮೋದಿಯವರ ಫೋಟೋವನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತೇಳಿ ಮನವಿಯನ್ನು ಮಾಡಿದರು. ಜೊತೆಗೆ BJP ನಾಯಕರು ಕೂಡ ದೂರನ್ನು ಕೂಡ ಕೊಟ್ಟಿದ್ದರು. ಸೊ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಯಾರಪ್ಪನ ಆಸ್ತಿ ಅಂತೇಳಿ, ಇವರಪ್ಪನ ಆಸ್ತಿನ ಅಂತ. ಸೊ ಇವನೊಬ್ಬನೇ ಮೋದಿ ಫೋಟೋ ಹಾಕಿಕೊಳ್ಬೇಕಾ? ಉಡುಪಿಯಲ್ಲಿ KS ಈಶ್ವರಪ್ಪ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ನಾಯಕರಲ್ವ, ಹಾಗಾದರೆ ನಾನು ಯಾಕೆ ಅವರ ಫೋಟೋವನ್ನು ಇಡಬಾರ್ದು ಅಂತೇಳಿ. ಸೊ ನಾನು ಯಾರ ಬೆದರಿಕೆಗೂ ಕೂಡ ಬಗ್ಗುವುದಿಲ್ಲ. ಸೊ BSY KJP ಕಟ್ಟಿದ್ದು ಅಧಿಕಾರದ ದಾಹದಿಂದ. ಸೊ BSY ಕೇಂದ್ರದವರಿಗೆ ಮಂಕು ಬುದ್ಧಿಯನ್ನು ಎರಚಿದ್ದಾರೆ ಅಂತ ಇಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಈಶ್ವರಪ್ಪ ಗುಡುಗಿದ್ದಾರೆ. ಯಡಿಯೂರಪ್ಪ ಸುಳ್ಳು ಹೇಳಿ ಮೋಸವನ್ನು ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ನಾನಂತೂ ಯಾರ ಮಾತನ್ನು ಅಥವಾ ಯಾರ ಬೆದರಿಕೆಗೂ ಕೂಡ ನಾನು ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದರು ಈ ಜನ. ಸೊ BSY KJP ಕಟ್ಟಿದ್ದು ಅಧಿಕಾರದ ದಾಹದಿಂದ. ಸೊ BSY ಕೇಂದ್ರದವರಿಗೆ ಮಂಕು ಬುದ್ಧಿ ಎರಚಿದ್ದಾರೆ ಅಂಥೇಳಿ. ಸೊ ಯಡಿಯೂರಪ್ಪ ಸುಳ್ಳು ಹೇಳಿ ಮೋಸವನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅವರ ವಿರುದ್ಧ ಈ ರೀತಿಯಾಗಿ ಇವತ್ತು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ನಿನ್ನೆ ತಾನೇ BJP ನಾಯಕರು ಯಾವುದೇ ಕಾರಣಕ್ಕೂ ನಮ್ಮ ಮಾತನ್ನು ಇವರು ಕೇಳ್ತಾ ಇಲ್ಲ ಅಥವಾ ನಮ್ಮ ಸಿದ್ಧಾಂತವನ್ನು ಒಪ್ತಾ ಇಲ್ಲ, ಹಾಗಾಗಿ ಇವರು ಮೋದಿಯವರ ಭಾವಚಿತ್ರವನ್ನು ಮೋದಿಯವರ ಫೋಟೋವನ್ನು ಬಳಸಬಾರ್ದು ಇವರು ಪ್ರಚಾರಕ್ಕಾಗಿ ಅಂತ ಹೇಳಿದರು. ಅಂದರೆ ಈ ರೀತಿಯ ಮನವಿಯನ್ನು ಕೂಡ ಮಾಡಿದರು BJP ನಾಯಕರು. ಆದರೆ ಆ ಪ್ರಶ್ನೆಗೆ ಅಥವಾ ಆ ರೀತಿಯ ಹೇಳಿಕೆಗೆ ಇವತ್ತು ಈ ರೀತಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಯಾರಪ್ಪನ್ರಿ ಮೋದಿ? ಯಾರಪ್ಪನ ಆಸ್ತಿ? ಇವರಪ್ಪನ ಆಸ್ತಿನ ಮೋದಿ? ಇದೆಲ್ಲ ನಡೆಯೋದಿಲ್ಲ. ಇಡೀ ಪ್ರಪಂಚ ವಿಶ್ವನಾಯಕ ಇವತ್ತು ನರೇಂದ್ರ ಮೋದಿ. ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೋಣಕ್ಕೆ ಅವಕಾಶನಾ? ಕೋರ್ಟಿಗೆ ಹೋಗ್ತಾರೆ, ಕೋರ್ಟಿಗೆ ಹೋಗಲಿ. ನಾನು ಅಫಿಡೇವಿಟ್ ಹಾಕಿದ್ದೀನಿ, ತೀರ್ಮಾನ ಆಗಲಿ ಕೋರ್ಟಲ್ಲಿ. ನರೇಂದ್ರ ಮೋದಿ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ. ಕೋರ್ಟಿಗೆ ಬೆಲೆ ಕೊಡೋಣ. ನಾನು ಇದರಾಗೆ ನನ್ನ ಮನ ಇಲ್ಲ, ಅಫಿಡೇವಿಟು ಹಾಕಿದ್ದೀನಿ. ಇದು ಇಂಥವಕ್ಕೆ ಮಾಡು ಮೊದಲನೇದು. ಎರಡನೇದು, ನೀನು ದೇವರು ನಂಬ್ತಾ ಇದೆಯಲ್ಲ, ಗಂಟೆ ಒಟ್ಟು ನಂಬಿದ್ದೆ. ನಿಮ್ಮ ಅಪ್ಪ ಯಡಿಯೂರಪ್ಪನವರು ಹಾವೇರಿನ ಟಿಕೆಟ್ಟು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ, ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂತ ಅಂದ್ಕೊಂಡು ಗಂಟೆ ಹೊಡಿಲಿ. ಎರಡಕ್ಕೂ ಉತ್ತರ ಇಲ್ಲ. ಈಗ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನನಗಿಂತ ದೈವ ಭಕ್ತ ಇನ್ನೊಬ್ಬರಿಲ್ಲ. ಆದರೆ ದೇವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋಂಥ ಪ್ರಯತ್ನ ನಡೆಸ್ತೀಯಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ಇವತ್ತಿನ ತನಕ? ಇದೆಲ್ಲ ಮೋದಿ ಹೇಳಿದ್ದಾನೆ ಇದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕುಟುಂಬ ಕಿತ್ತೋಗಿರಿ ಅವ್ರು ಹೇಳಿದ್ದಾನೆ ಇದು. ಅದನ್ನೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇರೋದಕ್ಕೆ ಯಾಕೆ ಸುಮ್ಮನಿದ್ದೀರಿ? ಅವ್ರು ಹೇಳಿದ್ದಕ್ಕೆ ನಾನು ಪುಷ್ಟಿ ಕೊಡ್ತಾ ಇರೋದು. ಯಾರಪ್ಪನ್ರಿ ಮೋದಿ? ಯಾರಪ್ಪನ ಆಸ್ತಿ? ಇವರಪ್ಪನ ಆಸ್ತಿನ ಮೋದಿ? ಇದೆಲ್ಲ ನಡೆಯೋದಿಲ್ಲ. ಇಡೀ ಪ್ರಪಂಚ ವಿಶ್ವನಾಯಕ ಇವತ್ತು ನರೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.